ಹೇಮಾವತಿ ಬರುವ ವಿಚಾರವಾಗಿ ನಮ್ಮ ಶಾಸಕ ಅಂತಕ್ಕಂಥ ಮಂಜುನಾಥ್ ಅವರು ಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ ಪ್ರತಿ ಪಂಚಾಯತಿ ಪ್ರತಿ ಮನವಿಗೂ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ರೈತರು ಅವ್ರಿಗೆ ಕೈ ಜೋಡಿಸಬೇಕು. ನಮಗೆ ನೀರು ಬೇಕು, ನಮ್ಮ ನೀರು ನಮ್ಮ ಹಕ್ಕು. ನಮಗೇನು ಸರ್ಕಾರ ಮುಂಜೂರು ಮಾಡಿದೆಯೋ ಆ ನೀರನ್ನು ಪಡ್ಕೊಳ್ಳೋಕೆ ನಾವೆಲ್ಲ ಹೋರಾಟ ಮಾಡಬೇಕು. ಅದಕ್ಕೆ ಮುಂಚೂಣಿಯಲ್ಲಿ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ನಾವೆಲ್ಲರೂ ಕೂಡ ಯಾವಾಗ ಕರೀತಿರೋ ನಾವೆಲ್ಲರೂ ಕೂಡ ಬರ್ತಾ ಇದ್ವಿ. ಯಾರಿಗೋಸ್ಕರ ಅಂತಂದ್ರೆ ರೈತರಿಗೋಸ್ಕರ, ರೈತರು ಬದುಕಬೇಕು ಅನ್ನುವಂಥ ಇದನ್ನ ಇಟ್ಕೊಂಡು ನಮ್ಮ ರಂಗನಾಥ್ ಅವರು ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಜಾಗೃತಿ ಹೋಗೋಣ, ಈ ತರ ಪ್ರಯತ್ನ ಮಾಡೋಣ. ನೀವೊಂದು ಹೇಳ್ಬೇಕು. ಅದೇ ಮತ್ತೆ ನಮ್ಮ ತಾಲೂಕಿನ ಜನತೆಗೆ ರಂಗನಾಥ್ ಅವರು ನಮ್ಮ ಜನಗಳ ಎಲ್ಲ ರೈತರ ಕಷ್ಟ ಸುಖಗಳೆಲ್ಲ ಗೊತ್ತು. ಅವರು ನಮ್ಮ ಜೊತೆ ಸ್ಪಂದಿಸ್ತಾರೆ. ಅವ್ರ ಕಷ್ಟ ನೀರಿಗಾಗಿ ಏನು ಕಷ್ಟಪಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿದೆ. ನಾವು ನೀರಿಗಾಗಿ ಏನು ಬೇಕಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸಿದ್ಧಿದ್ದೀವಿ. ಅವ್ರ ಜೊತೆ ನಾವು ಕೈಗೂಡಿಸ್ತೀವಿ. ನೀರನ್ನ ಹೋರಾಟಕ್ಕೆ ನಮ್ಮ ಇದೂ ಅವ್ರಿಗಲ್ಲ. ಎಲ್ಲರಿಗೂ ಜಾಗೃತಿ ಮೂಡಿಸೋದು ಪ್ರತಿ ನೋಡಿ. ಈಗ ಅವ್ರು ತುರೇಕರು ಗುಬ್ಬಿಯವರು ಎಲ್ಲರೂ ಕುಡಿಗಳಿಗೆ ನೀರು ತಗೊಂಡೋಗಿ ಬಿಡಂಗ ಡಾಕ್ಟರ್ ರಂಗನಾಥ್ಗೆ ಗಲಾಟೆ ಮಾಡ್ತೀವಿ ಅಂತಾರೆ. ಬನ್ನಿ ಆಯ್ತು ಅಂತ ನಮ್ಮ ಎಲ್ಲರೂ ರೆಡಿ ಮಾಡ್ಕೊಂಡು ಜಾಗೃತಿ ಮೂಡಿಸೋಕ್ಕೆ ಎಲ್ಲ 264 ಬೂತ್ 15 ದಿನ ಹೋಗ್ತಾ ಇದೀವಿ. ನಾನು ಕರೆದಾಗ ಪ್ರೆಸ್ ಮೀಟ್ ಬಂದಿದ್ರು. ಎಲ್ಲ ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೆ ಕಾರ್ಯಕ್ರಮ.